ಕೊಪ್ಪಳದ ಕರಡಿ ಸಂಗಣ್ಣ ಮನೆಯಲ್ಲಿ ಬೆಂಬಲಿಗರಿಂದ ಹೈ ಡ್ರಾಮಾ. ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಕೈತಪ್ಪಿದೆ. ಹಾಗಾಗಿ ಬೆಂಬಲಿಗರಿಂದ ಹೈ ಡ್ರಾಮಾ. ಬಿಜೆಪಿ ಅಭ್ಯರ್ಥಿ ಕೆ ಬಸವರಾಜು ವಿರುದ್ಧ ಧಿಕ್ಕಾರವನ್ನ ಕೂಗಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಕರಡಿ ಸಂಗಣ್ಣ ಮತ್ತೆ ಹಾಳು ಮಾಡಕಂತ ಎಲ್ಲರೂ ಹುಟ್ಟ್ಯಾರ. ಸುಳ್ಳು ವಂಚಿತ ವಿಜೇಂದ್ರರಿಗೆ ಕೊಪ್ಪಳದಲ್ಲಿ ಸಂಗಣ್ಣ ಕರಡಿ ಬೆಂಬಲಿಗರಿಂದ ಆಕ್ರೋಶ ವ್ಯಕ್ತವಾಗಿದೆ. ಬಿಜೆಪಿ ಕಚೇರಿಯ ಪೀಠೋಪಕರಣಗಳನ್ನು ಧ್ವಂಸ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಲ್ಲು ತೂರಾಟದಿಂದ ಕಿಟಕಿ ಗಾಜು ಪುಡಿ ಪುಡಿಯಾಗಿದೆ. ಆಕ್ರೋಶ ಯಾವ ಮಟ್ಟಿಗೆ ವ್ಯಕ್ತವಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಕೊಪ್ಪಳ ನಗರದಲ್ಲಿರುವಂತಹ ಬಿಜೆಪಿ ಕಚೇರಿಯ ಬಳಿ ಹೈ ಡ್ರಾಮಾ ಮಾಡಿದ್ದಾರೆ ಸಂಗಣ್ಣ ಕರಡಿ ಅವರ ಬೆಂಬಲಿಗರು. ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಕೈತಪ್ಪಿ ಹೋಗಿದೆ. ಡಾಕ್ಟರ್ ಬಸವರಾಜ ಕ್ಯಾವಟೂರ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದೆ. ಯಾಕೆ ಈ ರೀತಿ ಮೋಸ ಮಾಡಿದ್ರಿ ಅಂತ ಹೇಳಿ ಬಿಜೆಪಿ ವರಿಷ್ಠರ ವಿರುದ್ಧ ಕರಡಿ ಸಂಗಣ್ಣ ಅವರ ಬೆಂಬಲಿಗರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗಮನಿಸ್ತಾ ಇದ್ದೀರಿ, ಕಲ್ಲು ತೂರಾಟದಿಂದ ಬಿಜೆಪಿ ಕಚೇರಿಯ ಕಿಟಕಿ ಗಾಜು ಪುಡಿ ಪುಡಿಯಾಗಿದೆ. ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ನಾವು ಬಿಜೆಪಿಯಿಂದ ಅನೌನ್ಸ್ ಆಗಿರುವಂತಹ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನ ಮಾಡಲ್ಲ, ಓಟನ್ನ ಹಾಕಲ್ಲ, ಹಾಕ್ಸೋದು ಇಲ್ಲ ಅಂತ ಹೇಳಿ ಕರಡಿ ಸಂಗಣ್ಣ ಅವರ ಬೆಂಬಲಿಗರು ಇದೀಗ ಪಟ್ಟು ಹಿಡಿದು ಕೂತಿದ್ದಾರೆ. ಅನ್ಯಾಯ ಆಗಿದೆ ಅನ್ನೋ ಆಕ್ರೋಶ ಈ ಪರಿ ವ್ಯಕ್ತವಾಗ್ತಾ ಇದೆ. ಅಲ್ಲಿ ಕರಡಿ ಸಂಗಣ್ಣ ಅವರ ಬೆಂಬಲಿಗರ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಇದೆಲ್ಲವನ್ನ ಸರಿದೂಗಿಸಿಕೊಂಡು ಯಾವ ರೀತಿಯಾಗಿ ಚುನಾವಣೆಯನ್ನ ಬಿಜೆಪಿ ಎದುರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅನೇಕ ಕಡೆಗಳಲ್ಲಿ ಇದೇ ರೀತಿಯಾಗಿ ಬಂಡಾಯದ ಹೊಗೆ ಆಡ್ತಾ ಇದೆ. ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಒಂದಷ್ಟು ಮಂದಿ ಇದ್ರು. ಅವರ ನಿರೀಕ್ಷೆ ಹುಸಿಯಾಗಿರೋದ್ರಿಂದ ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯಾಗಿ ಬಿಜೆಪಿಗೆ ಅಸಮಾಧಾನದ ತೀವ್ರತೆ ತಟ್ತಾ ಇದೆ. ಇನ್ನು ನಮ್ಮ ಪ್ರತಿನಿಧಿ ಸಂಜಯ್ ಕರಡಿ ಸಂಗಣ್ಣ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ನೋಡೋಣ ಬನ್ನಿ. ಕಳೆದ 10 ವರ್ಷಗಳಿಂದ ಸಾಕಷ್ಟು ಕೆಲಸಗಳನ್ನು ಮಾಡಿದ್ರಿ, ಸಂಸದರಾಗಿ ಭಾಗದಲ್ಲಿ ಹೆಚ್ಚು ಓಡಾಡಿದ್ರಿ. ತಮಗೆ ಟಿಕೆಟ್ ಮಿಸ್ ಆಗಿರುವಂಥದ್ದು ಏನು ಹೇಳ್ತೀರಿ ಸರ್? ಅಲ್ಲ, ಇದು ರಾಜಕಾರಣದಲ್ಲಿ ಒಂದು ಸಹಜ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ವರಿಷ್ಠರು ಅವರು ಏನು ಒಂದು ಮಾನದಂಡ ಇಟ್ಕೊಂಡು ಮಾಡಿರ್ತಾರೆ, ಅದಕ್ಕೆ ನಾವೆಲ್ಲ ಕೂಡ ತಲೆಬಾಗಬೇಕಾಗುತ್ತೆ. ಇದರಲ್ಲಿ ಏನು ಸ್ಪೆಷಲ್ ಅಂತೇನಿಲ್ಲ. ಅಂದರೆ ಯಾವ ಮಾನದಂಡ ಆದಲ್ಲಿ ನಿಮ್ಗೆ ಟಿಕೆಟ್ ಮಿಸ್ ಆಗಿದೆ ಅಂತ? ಇಲ್ಲ, ಅದು ನನಗೆ ಗೊತ್ತಾಗಿಲ್ಲ. ಯಾವ ಮಾನದಂಡ ಇಟ್ಕೊಂಡು ನಾನು ಮಿಸ್ ಮಾಡಿದ್ರೆ ನನಗೆ ಹೆಂಗೆ ಗೊತ್ತಾಗುತ್ತೆ? ವರಿಷ್ಠರಿಗೆ ಗೊತ್ತಿರ್ತದೆ. ಏನು ಸರ್ ಮುಂದಿನ ನಡೆ ಏನು ಸರ್ ತಮ್ಮದಂತ? ಮುಂದಿನ ನಡೆ ನೀವು ಇಡೀ ಜಗತ್ತು ಮೋದಿಯವ್ರ ನಾಯಕತ್ವ ಮೆಚ್ಕೊಂಡದ. ನಾವು ಮೋದಿಯವ್ರ ನಾಯಕತ್ವ ಮೆಚ್ಕೊತೀವಿ. ಯಾರು ಅಭ್ಯರ್ಥಿ ಅದಾರ ಅವ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೀವಿ. ನಮ್ಮ ನಾಯಕರಿಗೆ ಕಾರ್ಯಕರ್ತರಿಗೆ ವಿನಂತಿ ಮಾಡ್ಕೊಳ್ತೀವಿ, BJP ಪಾರ್ಟಿ ಬೆಂಬಲಿಸ್ರಿ ಅಂತೇಳಿ. ಸರ್ ತಮ್ಮ ಬೆಂಬಲಿಗರು ಸಾಕಷ್ಟು ಒತ್ತಡವನ್ನು ಹೇರ್ತಾ ಇದ್ದಾರೆ. ತಾವು ಪಕ್ಷದ ಅಂದರೆ ಯಾವುದಾದ್ರೂ ಪಕ್ಷದಿಂದ ಸ್ಪರ್ಧೆ ಮಾಡಲೇಬೇಕು ಅನ್ನೋ ಒಂದು ಆಗ್ರಹನ ಮಾಡ್ತಾ ಇರೋಂಥದ್ದು. ಅಲ್ಲ, ನನ್ನ ಮುಂದೆ ಅದು ಯಾವುದೂ ಪ್ರಶ್ನೆ ಇಲ್ಲ. ಈಗ ಪ್ರಶ್ನೆನೇ ಇಲ್ಲ ಅಂದ್ರೆ ಆನ್ಸರ್ ಇಲ್ಲಿಂದ ಮಾಡೋಕ್ಕಾಗ್ತದೆ.
ಬೇರೆ ಪಕ್ಷದವ್ರು ಏನಾದರೂ ತಮ್ಮ ಜೊತೆ ಮಾತುಕತೆ ಏನಾದರೂ ಮಾಡ್ತಾ ಇದ್ದಾರೆ ಸರ್? ಇಲ್ಲ ನನ್ನ ಕಡೆ ಯಾರೂ ಮಾತಾಡಿಲ್ಲ. ಈಗ ತಮ್ಮ ಟಿಕೆಟ್ ಮಿಸ್ ಆಯ್ತಲ್ಲ ಸರ್, ತಮ್ಮ ಪಕ್ಷದ ನಾಯಕರು ಯಾರಾದರೂ ತಮಗೆ ಫೋನ್ ಮಾಡಿ ಮಾತಾಡುವಂಥದ್ದು ಅಂದರೆ ಯಾಕೆ ಮಿಸ್ ಆಯ್ತು ಅನ್ನೋದ್ರ ಬಗ್ಗೆ ಏನಾದರೂ ಕಾರಣಗಳನ್ನು ಹೇಳುವಂಥ ಪ್ರಯತ್ನ ಏನಾದರೂ ಮಾಡಿದ್ರ? ಇಲ್ಲ, ಇದುವರೆಗೆ ಯಾರು ನನಗೆ ಆ ಥರ ನಮ್ಮ ಪಾರ್ಟಿಯವರು ಕೂಡ ಯಾರೂ ಸಂಪರ್ಕ ಬಂದಿಲ್ಲ. ಯಾಕೆ ಅಷ್ಟು ನಿಮ್ಮ ಬಗ್ಗೆ ನಿರ್ಲಕ್ಷ್ಯ ಆಯ್ತು ಅಂತ ಸರ್? ನಿರ್ಲಕ್ಷ್ಯ ಅಂತಲ್ಲ, ನಾಯಕರಾದಂಥವ್ರಿಗೆ ಜವಾಬ್ದಾರಿ ಇರ್ತದೆ, ಬ್ಯುಸಿ ಇರ್ತಾರೆ, ಟೈಮ್ ಸಿಕ್ಕಿರಂಗಿಲ್ಲ. ಟೈಮ್ ಸಿಕ್ಕಾಗ ಮಾತಾಡ್ತಾರೆ ನನಗೆ. ಸರ್, ತಾವು ಭಾಳಷ್ಟು ಜನಪ್ರಿಯತೆ ಹೊಂದಿರಿ, ಜೊತೆಗೆ ಅಂದರೆ ಒಂದು ದೊಡ್ಡ ಸಮಾಜವನ್ನು ಪ್ರತಿನಿಧಿಸ್ತಾ ಇದ್ದೀರಿ ಈ ಭಾಗದಲ್ಲಿ. ಸಮಾಜ ಅಂತಲ್ಲ, ನಾನು ಸಮಾಜದ ಮೇಲೆ ಬೆಳೆದಿಲ್ಲ. ನಾನು ಸಿನ್ಸ್ 78ರಿಂದ ರಾಜಕಾರಣದಲ್ಲಿದ್ದೀನಿ. ಎಲ್ಲ ಜನಾಂಗ ಕೂಡ ನನಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ. 8 ಕ್ಷೇತ್ರದ ಜನರಿಗೆ ಕೂಡ ನಾನು ಅವರ ಆಶೀರ್ವಾದಕ್ಕೆ ಋಣಿಯಾಗಿದ್ದೀನಿ. ಆ ಥರ ಒಂದು ಸಮಾಜದ ಮೇಲೆ ನಾನು ಬೆಳೆದಿಲ್ಲ. BJP ಇರ್ತೀರಿ ಸರ್, ಮುಂದುವರಿತೀರಿ? ಹಾಂ, ಹೇಳಿದ್ದೀನಲ್ಲ, ನಾಯಕತ್ವ ಮೋದಿಯವ್ರ ನಾಯಕತ್ವದಲ್ಲೇ ಮುಂದುವರಿತು.